ಬೆಡ್ರೂಮ್ ನಲ್ಲಿ ನಿಮ್ಗೆ ಆತ್ಮವಿಶ್ವಾಸದ ಕೊರತೆಯೇ ಅದಕ್ಕೆ ಕಾರಣ ಏನು? ಪುರುಷರಿಗೆ ನಾಚಿಕೆ ತಂದೆ ಬಿಡುವ ಸಮಸ್ಯೆನಾ ಇದು? ಇದಕ್ಕೆ ಪರಿಹಾರವೇ ಇಲ್ಲವಾ? ನೀವು ಪುರುಷತ್ವನ ಕಳೆದುಕೊಳ್ಳುತ್ತಿದ್ದೀರಾ? ಅದಕ್ಕೆ ಕಾರಣ ತಿಳಿದಿದ್ದೀರಾ? ಶಾರೀರಿಕ ಶಕ್ತಿ ಇದೆ, ಆದರೆ ಮನಸ್ಸು ಬೆಂಬಲಿಸುತ್ತಿಲ್ಲವೇ? ಪುರುಷತ್ವ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ತೀರಾ? ಯೌವನವಿದೆ, ಶಕ್ತಿ ಇದೆ, ಆದರೆ ಏನು ಮಾಡಲು ಆಗ್ತಿಲ್ಲ. ಇದಕ್ಕೆ ಕಾರಣ ಗೊತ್ತೇ? ಗಂಡಸರಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ಬಹಳಷ್ಟು ಜನರು ಮುಚ್ಚಿಕೊಳ್ಳುವ ಒಂದು ಸಮಸ್ಯೆ ಎಂದರೆ ಲಿಂಗೋತ್ತೇಜನ ಸಮಸ್ಯೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅದನ್ನ ಲೈಂಗಿಕ ಅಸಕ್ಷತೆ ಅಂತಾನು ಹೇಳ್ತೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಎರೆಕ್ಟೈಲ್ ಡಿಸ್ಫಂಕ್ಷನ್ ನ ಅರ್ಥ, ಕಾರಣ, ಚಿಕಿತ್ಸೆ ಹಾಗೂ ವಯಾಗ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, MBBS MD, ಕನ್ಸಲ್ಟಿಂಗ್ ಫಿಸಿಷಿಯನ್ ಹಾಗೂ ಪ್ರಾಕ್ಟಿಸಿಂಗ್ ಸೆಕ್ಸಾಲಜಿಸ್ಟ್, ಸಾಗರ ಕ್ಲಿನಿಕ್ ಅಂಡ್ ಡೇ ಕೇರ್ ಸೆಂಟರ್, BH ರೋಡ್, ಸಾಗರದಿಂದ. ಸೊ ಏನಪ್ಪಾ ಇದು ಲಿಂಗೋತ್ತೇಜನ ಸಮಸ್ಯೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಲೈಂಗಿಕ ಅಶಕ್ತತೆ ಅಂದರೆ ಗಂಡಸಿಗೆ ಲೈಂಗಿಕ ಪ್ರಕ್ರಿಯೆ ಸಮಯದಲ್ಲಿ ಲಿಂಗವು ಅಂದ್ರೆ ಶಿಶ್ನವು ಗಟ್ಟಿಯಾಗಿ ನಿಲ್ಲದೆ ಇರುವ ಕಾರಣ. ಅಂದರೆ ಸಂಪೂರ್ಣವಾಗಿ ಅಥವಾ ಬೇಕಾಗದಷ್ಟು ಸಮಯ ಲೈಂಗಿಕ ತೃಪ್ತಿ ಸಿಗದಿರೋದ ಕಾರಣನೇ ಈ ಒಂದು ಕಂಡೀಷನ್ಗೆ ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಇದು ತಾತ್ಕಾಲಿಕವಾಗಿ ಇರುವುದು, ಇಲ್ಲ ಇದು ದೀರ್ಘಕಾಲವಾಗಿ ಇರ್ಬೋದು. ಸೊ ಒಬ್ಬೊಬ್ಬರಿಗೆ ಕೆಲವೊಂದ್ಸಲ ಎಲ್ಲರಿಗೂ ಆಗುತ್ತೆ. ಬಟ್ ನಾವು ಮೆಡಿಕಲಿ ಇದನ್ನ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ, ಇದು 3 ರಿಂದ 6 ತಿಂಗಳಕ್ಕಿಂತ ಹೆಚ್ಚಿನ ಸಮಯ ಆದ್ರೂ ನಿಮ್ಗೆ ಶಿಶ್ನ ನಿಮುರ್ತಾ ಇಲ್ಲ, ಗಟ್ಟಿ ಆಗ್ತಿಲ್ಲ, ಗಡಿಸ್ತನ ಬರ್ತಾ ಇಲ್ಲ ಅಂದ್ರೆ ಅವಾಗ ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಇದಕ್ಕೆ ಪ್ರಮುಖ ಕಾರಣಗಳು? ಸೊ ಮಧುಮೇಹ, ಅತಿಯಾದ ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆಗಳು, ಮದ್ಯಪಾನ, ಧೂಮ್ರಪಾನ, ಗುಟ್ಕಾ, ಈ ತಂಬಾಕು, ಈ ಕವಳ, ಆಮೇಲೆ ಕೆಲವೊಂದು ಮಾತ್ರೆಯ ಸೈಡ್ ಎಫೆಕ್ಟ್, ಸೈಕೋಟಿಕ್ ಇಲ್ಲ ಸೈಕ್ಯಾಟ್ರಿಕ್ ಪೇಷಂಟ್ಸ್ ಹಾಕ್ತಿರೋ ಮಾತ್ರೆಗಳ ಸೈಡ್ ಎಫೆಕ್ಟ್ ಇರ್ಬೋದು. ಆಮೇಲೆ ಈ ಸ್ಟ್ರೆಸ್, ಅತಿಯಾದ ಒತ್ತಡ, ಡಿಪ್ರೆಷನ್ ಇವೆಲ್ಲ ಇದ್ರೂ ನಮ್ಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಇದ್ರದ್ದು ಮೆಕ್ಯಾನಿಸಮ್ ಆಫ್ ಆಕ್ಷನ್ ಅಂದ್ರೆ ನಮ್ಮ ಬಾಡಿನಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಈ ಲೈಂಗಿಕ ಉತ್ಸಾಹ ಬಂದಾಗ ಮೆದುಳಿಗೆ ಒಂದು ಸಂದೇಶ ಹೋಗುತ್ತೆ. ಆ ಸಂದೇಶ ನಮ್ಮ ಒಂದು ಶಿಶ್ನಕ್ಕೆ ಮೆಸೇಜ್ ಕಳಿಸಿದಾಗ ಅಲ್ಲಿ ನಮ್ಮ ರಕ್ತನಾಳದಲ್ಲಿ ಜಾಸ್ತಿ ರಕ್ತ ಹರಿಯುತ್ತೆ. ಅವಾಗ ಆ ಹಿಗ್ಗುವಿಕೆಯಿಂದ ನಮ್ಮ ಶಿಶ್ನ ಗಟ್ಟಿಯಾಗಿ ಅದು ನಿಮುರಿಕೆ ಆಗೋದನ್ನ ಹಂಗೆ ತಡೆ ಹಿಡಿಯುತ್ತೆ ಬಹಳಷ್ಟು ಕಾಲ ತನಕ. ಸೊ ಹಾಗಾಗ್ಬಿಟ್ಟು ನಮ್ಗೆ ಇದು ನಾರ್ಮಲ್ ಪ್ರೋಸೆಸ್. ಅರ್ಥ ಆಯ್ತಾ? ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಲ್ಲಿ ಈ ಒಂದು ಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಅಂದ್ರೆ ರಕ್ತನಾಳಗಳೊಳಗಡೆ ಸರಿಯಾಗಿ ಬ್ಲಡ್ ಸರಿಯಾಗಿ ಸಂಚಾರ ಆಗಲ್ಲ. ಹಂಗಾಗ್ಬಿಟ್ಟು ನಮ್ಗೆ ನಿಮುರುವಿಕೆ ಸಮಸ್ಯೆ ಬರುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಇಲ್ಲಿದೆ ಪರಿಹಾರ. ಇದೇ ಸಿಲ್ಡನಾಫಿಲ್ ಸಿಟ್ರೇಟ್ ಅಥವಾ ವಯಾಗ್ರ ಅಂತ ಹೇಳ್ತೀವಿ. ಹೆಂಗ್ ಕೆಲಸ ಮಾಡುತ್ತೆ ಇದು ವಯಾಗ್ರ ಅಂತಂದ್ರೆ, PDE5 ಇನ್ಹಿಬಿಟರ್. ಅಂದ್ರೆ PDE5 ಇನ್ಹಿಬಿಟ್ ಮಾಡಿದಾಗ ರಕ್ತನಾಳ ಸಂಚಾರ ಜಾಸ್ತಿ ಆಗಿ ನಿಮ್ಮ ಶಿಶ್ನದಲ್ಲಿ ಹೆಚ್ಚೆಚ್ಚು ಬ್ಲಡ್ ಹೋದಾಗ ಅದು ತಡೆ ಹಿಡಿದು ನಿಮ್ಮ ಶಿಶ್ನ ಬಹಳತ್ತು ಅಂದ್ರೆ 3 ರಿಂದ 4 ತಾಸು ಮಟ್ಟ ನಿಮ್ಗೆ ಎರೆಕ್ಷನ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ನಾಟ್ ಆಫ್ರೋಡಿಸಿಯಾಕ್. ಇದು ವಿತೌಟ್ ಸೆಕ್ಸುಯಲ್ ಸ್ಟಿಮ್ಯುಲೈ ನಿಮಗೆ ಈ ಒಂದು ಮಾತ್ರೆ ಕೆಲಸ ಮಾಡಲ್ಲ. ಸುಮ್ನೆ ನುಂಗ್ ಬಿಟ್ರೆ ಕೆಲಸ ಮಾಡಲ್ಲ. ಇದು ತಗೊಂಡ್ಮೇಲೆ ಯು ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್. ಸೊ ಇದನ್ನ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳ್ದಂಗೆ ಅರ್ಧ ಗಂಟೆಯಿಂದ 1 ಗಂಟೆ ಮುಂಚೆ ತಗೋಬೇಕು. ಆಮೇಲೆ ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ಎಣ್ಣೆ ಇರೋ ಪದಾರ್ಥ, ಕೊಬ್ಬಿನಾಂಶ ಇರೋ ಪದಾರ್ಥ, ಸಕ್ಕರೆ ಇರೋ ಪದಾರ್ಥ ತಿನ್ಬಾರ್ದು. ವೆರಿ ಲಘು ಆಹಾರ ಇಲ್ಲ ಖಾಲಿ ಹೋಟೆಲ್ ತಗೊಂಡ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಾದ್ರೆ ಈ ವಯಾಗ್ರ ಅನ್ನೋ ಮಾತ್ರೆನ ಯಾರು ಬಳಸಬಹುದು, ಯಾರು ಬಳಸಬಾರದು? ಸೊ ಯಾರಿಗೆ 3 ರಿಂದ 6 ತಿಂಗಳಲ್ಲಿ ನಿಮ್ಗೆ ನಿಮ್ಮುರುವಿಕೆ ಸಮಸ್ಯೆ ಇದೆ ಅಂತ ಹೇಳಿ ನಿಮ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕನ್ಫರ್ಮ್ ಆಗುತ್ತೆ,
ಸೊ ಅವಾಗ ನಿಮ್ಗೆ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಅಂತ ಖಂಡಿತವಾಗಿ ಗೊತ್ತಾದ್ಮೇಲೆ ಯು ಕ್ಯಾನ್ ಯೂಸ್ ಅಲಾಂಗ್ ವಿತ್ ಡಾಕ್ಟರ್ಸ್ ಸಜೆಷನ್. ಯಾರು ಬಳಸಬಾರ್ದು? ಹಾರ್ಟ್ ಡಿಸೀಸ್ ಇರೋರು, ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರು, ನೈಟ್ರೇಟ್ಸ್ ಆರ್ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ಗೆ ನೈಟ್ರೇಟ್ಸ್, ಒಂದು ಗ್ಲಿಸರೈಲ್ ಟ್ರೈನೈಟ್ರೇಟ್ ಅಂತ ಹೇಳ್ತೀವಿ, ಐಸೋಸಾರ್ಬೈಡ್ ಡೈನೈಟ್ರೇಟ್ ಅಂತ ಹೇಳ್ತೀವಿ, ಅವು ಸೇವಿಸ್ತಿರೋರು, ಅತಿಯಾದ ರಕ್ತ ಒತ್ತಡ ಇರೋದು, ಆಮೇಲೆ ಕ್ರಾನಿಕ್ ಡಿಸೀಸ್ ಇರೋರು, ಆಮೇಲೆ ತುಂಬಾ ಏಜ್ ಆಗಿರುತ್ತೆ ಅಂತವರು. ಸೊ ಇವರೆಲ್ಲರೂ ಡಾಕ್ಟರ್ ಪರ್ಮಿಷನ್ ಇಲ್ಲ, ಸಜೆಷನ್ ಇಲ್ದಂಗೆ ಪ್ಲೀಸ್ ತಗೊಳಕ್ ಹೋಗ್ಬೇಡಿ. ಇದು ಆಟ ಅಲ್ಲೇ ಅಲ್ಲ. ಎಷ್ಟೋ ಸಲ ನೀವು ಏನಾದ್ರೂ ಅವು ಮಾತ್ರೆ ತಗೊಂಡು ಈ ಮಾತ್ರೆ ತಗೊಂಡ್ರೆ ಹಾರ್ಟ್ಗೆ ಹೋಗೋ ಬ್ಲಡ್ ಸಪ್ಲೈ ನಿಮ್ಮ ಶಿಶ್ನಕ್ಕೆ ಹೋದಾಗ ಇದು ಹಾರ್ಟ್ ಅಟ್ಯಾಕ್ ಆಗ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಇದ್ರದ್ದು ವಯಾಗ್ರ ಮಾತ್ರೆಯ ಒಂದು ಏನು ಓವರ್ ಆಲ್ ನಿಮ್ಮ ಹೆಲ್ತ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೆಚ್ಚಿಸುತ್ತೆ, ದಾಂಪತ್ಯ ಜೀವನ ಸುಧಾರಿಸುತ್ತೆ, ಒತ್ತಡ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ. ಆದರೆ ದೀರ್ಘಾವಧಿ ಸಮಸ್ಯೆನ ಇದು ಬಗೆಹರಿಸಲ್ಲ. ಸೊ ಇದು ತಾತ್ಕಾಲಿಕ. ಸೊ ನೀವು ದೀರ್ಘಾವಧಿಗೆ ಅಂತಂದ್ರೆ ಅಗೇನ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಚೇಂಜಸ್, ಫಿಸಿಕಲ್ ಆಕ್ಟಿವಿಟಿ, ಎಕ್ಸರ್ಸೈಸ್, ಯೋಗ, ಧ್ಯಾನ ಇವೆಲ್ಲಾನು ಮಾಡ್ಬೇಕು. ಸೊ ಸ್ಮೋಕಿಂಗ್ ಬಿಡ್ಬೇಕು, ಆಮೇಲೆ ಈ ಸರಾಯಿ ಕುಡಿಯೋದು, ಮದ್ಯಪಾನ ಮಾಡೋದ್ ಬಿಡ್ಬೇಕು. ಸೊ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಹೀಗಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದ್ರೆ ಯಾರು ಗಾಬರಿ ಆಗಕ್ ಹೋಗ್ಬೇಡಿ. ಇದೊಂದು ಸಾಮಾನ್ಯ ಗಂಡಸರಲ್ಲಿ ಕಾಣಿಸುವಂತ ಸಾಮಾನ್ಯವಾದ ಕಾಯಿಲೆ. ಸರಿಯಾದ ಕಾರಣಗಳು ಗೊತ್ತಾದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ವೈದ್ಯರ ಸಲಹೆಯಂತೆ ನೀವು ಇದನ್ನ ತಗೋಬೇಕು. ಸೊ ನೀವಾಗೆ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಇದ್ರ ಬದಲಿಗೆ ಸುಹಾಗ್ರ ಕೊಡ್ರಿ, ಪೆನಾಗ್ರ ಕೊಡ್ರಿ, ಜಿನಾಗ್ರ ಕೊಡ್ರಿ, ಮ್ಯಾನ್ ಫೋರ್ಸ್ ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಏನ್ ಕಂಡೀಷನ್ ಇದೆ ಅಂತ. ಸೊ ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಡೇಂಜರಸ್. ಇದನ್ನ ಜನ ಆಮೇಲೆ ಬಂದು ಹೇಳ್ತಾರೆ, ಸರ್ ಹೌದು ನೀವು ಹೇಳಿದ್ರಿ ಬಟ್ ನಾವ್ ಕೇಳಿಲ್ಲ, ಸುಮ್ನೆ ಹೋಗಿ ಏನೋ ವಯಸ್ಸು, ನಮ್ದು ಬಿಸಿ ರಕ್ತ ಹೋಗೇನೋ ಸ್ಟಾಮಿನಾ ಚೆಕ್ ಮಾಡಕ್ಕೆ, ಪರ್ಫಾರ್ಮೆನ್ಸ್ ಬೂಸ್ಟರ್ ಚೆಕ್ ಮಾಡಕ್ ಹೋದ್ವಿ, ಏನೋ ಆಗ್ಬಿಡ್ತು. ಸೊ ಆ ತಪ್ಪು ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ವಯಾಗ್ರ ಒಂದು ಪರಿಹಾರ, ಆದರೆ ಎಲ್ಲರಿಗೂ ಅಲ್ಲ. ವೈದ್ಯರ ಸಲಹೆ ಮೇರೆಗೆ ಮಾತ್ರ ಈ ಒಂದು ಟ್ಯಾಬ್ಲೆಟ್ ನ ನೀವು ತಗೋಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮ್ಗೆ ಜೀವಕ್ಕೆ ಆಪತ್ತು ಬರುತ್ತೆ. ಸೊ ನಾನ್ ಹೇಳೋದು ಇನ್ನೊಮ್ಮೆ, ಮಾತ್ರೆಗಿಂತ ನಿಮ್ಮ ಆರೋಗ್ಯವಾದ ಜೀವನ ಶೈಲಿ, ಡಯಟ್, ಫಿಸಿಕಲ್ ಆಕ್ಟಿವಿಟಿ, ಕಂಪ್ಲೀಟ್ ನಿದ್ದೆ, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಹಾಗೂ ನಿಮ್ಮ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್. ನನ್ನ ಒಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಆರೋಗ್ಯ ಲೈಫ್ ಸ್ಟೈಲ್ ಅಂತ ಇಟ್ಟಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳ್ತೀನಿ. ಸೊ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.